ಸಾಲ ಮಾಡಿ ಮನೆ ಕಟ್ಟಿ ಇನ್ನೊಬ್ಬರಿಗೆ ಅದನ್ನು ಬಾಡಿಗೆ ಕೊಡ್ತೀರಾ ಅಂದ್ರೆ ದೊಡ್ಡ ಮೂರ್ಖತನ. ನೀವು ಸಾಲ ಕೊಡ್ತಾ ಇದ್ದಾರೆ ಅಂತ ತಗೋಬಾರ್ದು. ಸಾಲದ ಬಡ್ಡಿ ದರ ಎಷ್ಟು, ನಾನೆಷ್ಟು ದುಡಿತಿದ್ದೀನಿ, ಖರ್ಚಾದ್ಮೇಲೆ ನನ್ನ ಹತ್ರ ಎಷ್ಟು ಉಳಿಯುತ್ತೆ, EMIಗೂ ನನ್ನ ಉಳಿತಾಯಕ್ಕೂ ಎಷ್ಟಿದೆ ಇದನ್ನ ನೋಡಬೇಕು. ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಸಾಲ ಮಾಡಬೇಡಿ. ಯಾವಾಗಲೂ ಕೂಡ ಸಾಲ ಮಾಡಿದ್ರು ಕೂಡ ಬೇಗ ರೀಪೇ ಮಾಡಿ. ಆ ಸಾಲದ ಪ್ರೆಷರ್ ಇಡ್ಕೋಬೇಡಿ. ಸಾಲ ತಗೊಂಡದೇ ಇರೋದೇ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ನಾನು ಲೋನ್ ತಗೊಂಡ್ರೆ ಒಳ್ಳೇದಲ್ವಾ ಅಂತ. ನನಗೆ ರಾತ್ರಿ ನಿದ್ದೆ ಬರಬೇಕು, ಟ್ಯಾಕ್ಸ್ ಬೆನಿಫಿಟ್ ಎಲ್ಲ ಆಮೇಲೆ. ನೀವೇನೋ ಹೇಳ್ಬಿಡ್ತೀರಿ ಸಾಲ ಮಾಡಬೇಡಿ ಅಂತ. ಇವತ್ತು ಸಾಲ ಮಾಡಿದ್ರೆ ದೇಶನೇ ಸಾಲ ಮಾಡ್ತಿರುತ್ತೆ, ಹಾಗಿದ್ಮೇಲೆ ನಾನು ಮನೆ ಕಟ್ಟಕ್ಕೆ ಸಾಲ ಮಾಡಬಾರ್ದ? ಪಕ್ಕದ ಮನೆಯವ್ರು ಏನೋ ಮಾಡ್ತಾರೆ ಅಂತ ನಾನು ಅದನ್ನು ಮಾಡೋದಿಲ್ಲ. ಸಾಲ ಯಾವಾಗಲೂ ಹೇಗೆ ಅಂದರೆ ಬೆಂಕಿ ಇದ್ದಂಗೆ, ಜಾಸ್ತಿ ಹೊತ್ತು ಕೈಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ, ಬಿಸಿ ಆಗುತ್ತೆ. ಆಸ್ತಿಗೋಸ್ಕರ ಸಾಲ ಮಾಡಬಹುದು, ಮೋಜು ಮಸ್ತಿಗೋಸ್ಕರ ಸಾಲ ಮಾಡಬಾರ್ದು. ಇದು ಫಸ್ಟ್ ರೂಲ್. ಸಾಲ ಕೊಡಬೇಡಿ, ಸಾಲ ಮಾಡಬೇಡಿ. MRF ಶೇರ್ಗಳನ್ನು ಯಾರ್ಯಾರು ಬರೀ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿಗೆ ತೊಗೊಂಡ್ರೋ ಇವತ್ತು 1.5 ಲಕ್ಷ ರೂಪಾಯಿ ಇದೆ ಆ ಶೇರು. ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಒಳ್ಳೆ ಕಂಪನಿಗಳ ಶೇರ್ಗಳಿಗೆ ಹೂಡಿಕೆ ಮಾಡ್ತಾರೋ ಅವರು ಫ್ಯಾಬ್ಯುಲಸ್ ರಿಟರ್ನನ್ನು ಮಾಡಿದ್ದಾರೆ. ಯಾರು ನಾನು ಇವತ್ತು ತೊಗೊಂಡು ನಾಳೆ ಮಾರ್ಬಿಡ್ತೀನಿ, ಇವತ್ತು ಬೆಳಿಗ್ಗೆ 9:30ಗೆ ತೊಗೊಂಡು 11 ಗಂಟೆಗೆ ಮಾರ್ತೀನಿ, ಈ ಥರ ಸ್ಪೀಡಾಗಿ ಶ್ರೀಮಂತರಾಗಬೇಕು ಅಂತ ಹೋಗ್ತಾರಲ್ಲ, ಅವ್ರು ಯಾರೂ ಕೂಡ ಶ್ರೀಮಂತರಾಗಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ. ನಾನು ಚಂದು. ಸುಮಾರು ಟಾಪಿಕ್ಸನ್ನು ಈಗ ಆಲ್ರೆಡಿ ನೀವು ನೋಡಿದ್ದೀರಾ ನಮ್ಮ ಚಾನಲ್ನಲ್ಲಿ. ಅದು ರುದ್ರಮೂರ್ತಿ ಸರ್ ಜೊತೆ ಸುಮಾರು ಟಾಪಿಕ್ಸ್ ನಾವು ಕವರ್ ಮಾಡಿದ್ದೀವಿ. ಇವತ್ತು ಸಾಲ ಮಾಡಿ ಮನೆ ಕಟ್ಬೋದಾ ಸರ್ ಅಂತ ನಾನು ಪ್ರಶ್ನೆ ಕೇಳಿದಾಗ ನೀವು ಕ್ವಶನ್ಸ್ ಕೇಳ್ತಾ ಹೋಗಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾರೆ. ನಾನ್ ಸ್ಟಾಪ್ ಗಾಡಿಯವರು. ಸೊ ಈಗ ಮೊದಲನೇ ಪ್ರಶ್ನೆ ಶುರು ಮಾಡಬೇಡ ಟಕ್ ಅಂತ, ಇನ್ನು ಜಾಸ್ತಿ ವೆಯ್ಟ್ ಮಾಡಬೇಡ ಸರ್. ಮನೆ ಕಟ್ಟೋಕ್ಕೆ ಸಾಲ ಮಾಡೋದು ಹಣಕಾಸಿನ ದೃಷ್ಟಿಯಿಂದ ಎಷ್ಟು ಇದ್ದರೆ ಬೆಟ್ರ್ ಸರ್? ಅಂದರೆ ಲೈಕ್ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ ಈ ಬಡ್ಡಿಯನ್ನು ನಾನು ಕಮ್ಮಿ ಮಾಡ್ಕೋಬಹುದು ಅನ್ನೋ ಥಾಟಲ್ಲಿ ಹೇಳೋದಾದ್ರೆ ಹೇಗೆ ಸರ್? ಚಂದನ್ ಅವರೇ, ಜನಸಾಮಾನ್ಯರಿಗೆ ಎಸ್ಪೆಷಲಿ ನಮ್ಮಲ್ಲಿ ಒಂದು ಮನೆ ಇರಲೇಬೇಕು ಅನ್ನುವ ಆಸೆ ಇದ್ದೇ ಇರುತ್ತೆ. ಈ ಆಸೆ ನನಗೂ ಕೂಡ ಇತ್ತು. ಆಮೇಲೆ ಆ ಆಸೆಯನ್ನು ಪೂರೈಸ್ಕೊಂಡೆ. ನಮ್ಮ ಕಾರ್ಯಕ್ರಮ ನೋಡಿ ಅನೇಕ ಜನರ ಆಸೆ ಏನಿದೆ ಪೂರೈಸಲಿ ಅನ್ನುವ ಆಶಯವನ್ನು ಸ್ಟಾರ್ಟಿಂಗಲ್ಲೇ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ತಿಳ್ಕೋಬೇಕು, ಸಾಲ ಮಾಡಬೇಕಾ ಮಾಡಬಾರ್ದ? ಮನೆ ಕಟ್ಟೋದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಲೋನ್ ತಗೋಬೇಕಾ ತಗೋಬಾರ್ದ? ಸಿಂಪಲ್ ಆನ್ಸರ್. ನೀವು ಆಸ್ತಿಯನ್ನು ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ರೆ ಮಾಡಬಹುದು, ಖರ್ಚಿಗೋಸ್ಕರ ಸಾಲ ಮಾಡಿದ್ರೆ ಮಾಡಬಾರ್ದು. ಉದಾಹರಣೆ ಕೊಡ್ತೀನಿ. ನೀವಿವಾಗ ಗೋವಾಗೆ ಟ್ರಿಪ್ ಹೋಗಬೇಕು, ಅಲ್ಲಿ ಮಸ್ತಿ ಮಜಾ ಮಾಡಿ ಚೆನ್ನಾಗೆ ನಾವು ಡ್ಯಾನ್ಸ್ ಮಾಡಿ ಬರಬೇಕು. ನೀವು ಗೋವಾಗೆ ಹೋಗಿ ಮಸ್ತಿ ಮಜಾ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಿ, ದುಡೀರಿ, ನಿಮ್ಮ ದುಡ್ಡಲ್ಲಿ ಏನೋ ಮಾಡಿ. ಇದಕ್ಕೆ ಸಾಲ ತಗೊಂಡು ನಾನು ಗೋವಾಗೆ ಹೋಗಿ ಮಸ್ತು ಮಜಾ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರ್ತೀನಿ ಅಂದರೆ ಅದು ಆಸ್ತಿ ಖರೀದಿಗೋಸ್ಕರ ನೀವು ಸಾಲ ಮಾಡ್ತಿದ್ದೀರಾ ಅಥವಾ ಮೋಜು ಮಸ್ತಿಗೋಸ್ಕರ ಸಾಲ ಮಾಡ್ತಿದ್ದೀರಾ? ಯಾವುದಕ್ಕೆ ಮಾಡ್ತಿದ್ದೀರಾ? ಆಸ್ತಿಗೋಸ್ಕರ ಮಾಡ್ತೀವಿ. ಆಸ್ತಿಗೋಸ್ಕರ ಸಾಲ ಮಾಡಬಹುದು, ಮೋಜು ಮಸ್ತಿಗೋಸ್ಕರ ಸಾಲ ಮಾಡಬಾರ್ದು. ಇದು ಫಸ್ಟ್ ರೂಲ್. ಅಂದರೆ ಅಸೆಟ್ ಕ್ರಿಯೇಷನ್, ಮನೆ ಕಟ್ಟೋದಾಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತಾಗಿರ್ಬೋದು. ಈ ಥರ ಆಸ್ತಿ ಮಾಡೋದಕ್ಕೋಸ್ಕರ ನಾವು ಸಾಲ ಮಾಡಬಹುದು. ಅದೇ ನೀವು ಖರ್ಚಿಗೋಸ್ಕರ, ಎಕ್ಸ್ಪೆಂಡಿಚರ್ಗೋಸ್ಕರ ಸಾಲ ಮಾಡಬಾರ್ದು. ಈಗ ಮನೆ ಕಟ್ಟೋದು ಆಸ್ತಿನ ಖರ್ಚಾ ಅನ್ನೋದು ಕ್ವಶನ್ನು. ಖಂಡಿತ ಮನೆ ಕಟ್ಟೋದು ಆಸ್ತಿ. ಸೊ ಮನೆ ಕಟ್ಟೋದಕ್ಕೋಸ್ಕರ ನಾವು ಸಾಲ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಸಾಲ ಮಾಡೋದಕ್ಕೆ ಮುಂಚೆ ನಾವೇನು ಪರಿಗಣಿಸ್ಬೇಕು ಅಂದರೆ ಬಡ್ಡಿ ದರ ಎಷ್ಟಿದೆ, ಬಾಯಿಗೆ ಬಂದಂಗೆ ಎಷ್ಟೆಷ್ಟೋ ಬಡ್ಡಿ ಹಾಕಿದಾಗ ನಾವು ಆ ಸಾಲಕ್ಕೆ ಹೋಗಬಾರ್ದು. ಎರಡನೇದು, ಆ ಸಾಲ ರೀಪೇ ಮಾಡೋದಕ್ಕೆ ನನ್ನ ಕೆಪಾಸಿಟಿ ಏನಿದೆ. ಈಗ ಉದಾಹರಣೆಗೆ ನನಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ ಬರ್ತಿದೆ, ನನ್ನ EMI 5,000 ರೂಪಾಯಿ ಇದೆ ಅಂದ್ಕೊಳ್ಳಿ ತಿಂಗಳಿಗೆ. ನಂಗೆ 30,000 ಸಂಬಳ ಬರ್ತಿದೆ, ನನ್ನ ಖರ್ಚು ಒಂದು 20,000 ಇರುತ್ತೆ, ಇನ್ನೊಂದು 10,000 ಉಳಿತಾಯ ಮಾಡ್ತೀನಿ, ಒಂದು 5,000 EMI ಕಟ್ಟಬೇಕು ಅಂದರೆ ಮಾಡ್ಬೋದು. ಈಗ 30,000 ನಿಮ್ಮ ಸಂಬಳ ಬರ್ತಿದೆ, EMI 30,000 ಇದೆ ಅಂದರೆ ಖರ್ಚಿಗೆ ದುಡ್ಡು ಎಲ್ಲಿಂದ ತರ್ತೀರಾ? ಎರಡನೇದು, 30,000 ಸಂಬಳ ಇದೆ, EMI 50,000 ಇದೆ, ಅದಕ್ಕೋಸ್ಕರ ಇನ್ನೊಂದು ಸಾಲ ಮಾಡ್ತಾರೆ. ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಇವ್ರು ಯಾವತ್ತೂ ಮೇಲ್ ಬರಲ್ಲ. ಸೊ ನೀವು ಸಾಲ ಕೊಡ್ತಾ ಇದ್ದಾರೆ ಅಂತ ತಗೋಬಾರ್ದು. ಸಾಲದ ಬಡ್ಡಿ ದರ ಎಷ್ಟು, ನಾನೆಷ್ಟು ದುಡಿತಿದ್ದೀನಿ, ಖರ್ಚಾದ್ಮೇಲೆ ನನ್ನ ಹತ್ರ ಎಷ್ಟು ಉಳಿಯುತ್ತೆ, EMIಗೂ ನಾನು ಕಟ್ಟುವಂಥ ಏನು EMIಗೂ ನನ್ನ ಉಳಿತಾಯಕ್ಕೂ ಎಷ್ಟಿದೆ ಇದನ್ನು ನೋಡಬೇಕು. ನಾನೇನು ಹೇಳ್ತೀನಿ, ಜನರಲಿ ನೀವು ದುಡಿಯೋದು 100 ರೂಪಾಯಿ, ಖರ್ಚು ನಿಮ್ಮದು 70 ರೂಪಾಯಿ, 30 ರೂಪಾಯಿ ನನಗೆ ಉಳಿತಾಯ ಆಗ್ತಾ ಇದೆ, ನಂದು 5 ರೂಪಾಯಿ EMI ಕಟ್ಟಬೇಕು ಅಂದರೆ ಮಾಡ್ಬೋದು.
ಸೊ ನಿಮ್ಮ ಉಳಿತಾಯ ಎಷ್ಟಿದೆ ನೋಡಿಕೊಂಡು ನಿಮ್ಮ EMI ಡಿಸೈಡ್ ಆಗಬೇಕು. ಆದರೆ ನಾನು ಹೇಳ್ತೀನಿ, ಸಾಲ ಕೊಡಬೇಡಿ, ಸಾಲ ಮಾಡಬೇಡಿ, ಎರಡೂ ಕೂಡ ಇಂಪಾರ್ಟೆಂಟು. ಆದರೆ ಆಸ್ತಿಗೋಸ್ಕರ ನಾನು ಸಾಲ ಮಾಡ್ತೀನಿ, ಮಾಡಬಹುದಾ ಅಂದರೆ ಅದಕ್ಕೆ ಎಸ್. ನಾನು ಆಸ್ತಿಗೋಸ್ಕರನೂ ಅನೇಕ ಬಾರಿ ಸಾಲ ಮಾಡಲ್ಲ. ಕೆಲವ್ರು ಏನು ಹೇಳ್ತಾರೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ನಾನು ಲೋನ್ ತೊಗೊಂಡ್ರೆ ಒಳ್ಳೇದಲ್ವಾ ಅಂತ. ನನಗೆ ರಾತ್ರಿ ನಿದ್ದೆ ಬರಬೇಕು, ಟ್ಯಾಕ್ಸ್ ಬೆನಿಫಿಟ್ ಎಲ್ಲ ಆಮೇಲೆ. ನಾನು ಸಾಲ ಕೊಡೋದಿಲ್ಲ, ಸಾಲ ತಗೊಳೋದಿಲ್ಲ, ನನ್ನ ರೂಲ್ ಅದು. ನಾರಾಯಣ ಮೂರ್ತಿಯಿಂದ ಈ ರೂಲನ್ನು ನಾನು ಕಲ್ತ್ಕೊಂಡೆ. ಅವ್ರು ಯಾವಾಗೂ ಹೇಳ್ತಾರೆ, ಇನ್ಫೋಸಿಸ್ ಇಸ್ ಅ ಡೆಟ್ ಫ್ರೀ ಕಂಪನಿ. ನಾವು ಸಾಲ ತಗೊಳೋದಿಲ್ಲ, ನಾವು ಸಾಲ ಮಾಡೋದಿಲ್ಲ. ನಾವು ದುಡಿತೀವಿ, ಉಳಿತಾಯ ಮಾಡ್ತೀವಿ, ಅದರಿಂದ ಏನು ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚ್ತೀನಿ. ಈಗ ಜನ ಹೇಗೆ ಅಂದರೆ, ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚ್ತಾ ಇಲ್ಲ, ಪಕ್ಕದ ಮನೆ ಹಾಸಿಗೆವರೆಗೂ ಕಾಲು ಚಾಚಿಬಿಟ್ಟಿದ್ದಾರೆ. ಸೊ ಇದು ತಪ್ಪು ಅಂತ ಹೇಳ್ತೀನಿ. ಸೊ ಮನೆಗೆ ನೀವು ಯಾವಾಗಲೂ ಕಟ್ಟುವಾಗ ಆದಷ್ಟು ನಿಮ್ಮ ಉಳಿತಾಯದಿಂದಾನೇ ಕಟ್ಟಿ. ಬಡ್ಡಿ ನಿಮಗೆ ಕಟ್ಟೋ ಕೆಪಾಸಿಟಿ ಇದ್ದರೂ ಕೂಡ ಆ ಟೆನ್ಷನ್ ಏನಿದೆಯಲ್ಲ, ಈ ಮೈಂಡನ್ನು ಅದು ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ನಾವು ಸಾಲ ಮಾಡುವಾಗ ರೀಪೇ ಮಾಡಬೇಕು ಅನ್ನುವ ಮನಸ್ಸಿದ್ದಾಗ ಈ ಪ್ರಾಬ್ಲಮ್ ಬರುತ್ತೆ. ಕೆಲವ್ರು ಇರ್ತಾರೆ, ಅವ್ರಿಗೆ ಸಾಲ ಮಾಡೋದು ಶರ್ಟ್ ಚೇಂಜ್ ಮಾಡ್ದಂಗೆ, ಡ್ರೆಸ್ ಚೇಂಜ್ ಮಾಡ್ದಂಗೆ. ಈ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ, ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ. ದಯವಿಟ್ಟು ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೋಬೇಡಿ. ನನ್ನ ಫಸ್ಟ್ ಅಡ್ವೈಸ್ ಏನು ಅಂದರೆ, ಸಾಲ ಮಾಡಬೇಡಿ. ಅದು ಏನಕ್ಕೆ ಆಗಿರ್ಬೋದು, ಆಸ್ತಿಗಾನ ಆಗಿರ್ಬೋದು, ಖರ್ಚುಗಾನ ಆಗಿರ್ಬೋದು, ಸಾಲ ಮಾಡಬೇಡಿ. ಏನು ದುಡಿತೀರಾ ಅಷ್ಟರೊಳಗಡೆ ನಿಮ್ಮ ಎಲ್ಲ ಖರ್ಚುಗಳನ್ನು, ನಿಮ್ಮ ಅಸೆಟ್ ಕ್ರಿಯೇಷನನ್ನು ಇಟ್ಕೊಳ್ಳಿ. ಬೈ ಚಾನ್ಸ್ ಆಸ್ತಿಗೋಸ್ಕರ ಸಾಲ ಮಾಡಬೇಕು ಅಂದರೆ ಒಂದು ಪಕ್ಷ, ನೀವು ಕಟ್ಟುವ ರೀಪೇಮೆಂಟ್ ಕೆಪಾಸಿಟಿ ಎಷ್ಟಿದೆ ನೋಡಿಕೊಂಡು ಮಾಡಬೇಕು. 30,000 ಸಂಬಳ ಬರ್ತಿದೆ ಅಂತ 25,000 EMI ಕಟ್ಟೋದು, 30,000 EMI ಕಟ್ಟುವಷ್ಟು ಸಾಲ ತೊಗೊಳೋದು ತಪ್ಪು. ಸೊ ನಿಮ್ಮ ಖರ್ಚೆಲ್ಲ ಓದಾದ್ಮೇಲೆ ನೀವು ದುಡಿಯೋದು 30,000, 20,000 ಖರ್ಚಿದೆ, ಇನ್ನು ಮಿಕ್ಕದೆಷ್ಟು 10,000, ಅದರಲ್ಲಿ ಒಂದು 5,000 ರೂಪಾಯಿ EMI ಇದ್ರೆ ಮಾಡ್ಬೋದು. ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಸಾಲ ಮಾಡಬೇಡಿ. ಯಾವಾಗಲೂ ಕೂಡ ಸಾಲ ಮಾಡಿದ್ರೂ ಕೂಡ ಬೇಗ ರೀಪೇ ಮಾಡಿ. ಆ ಸಾಲದ ಪ್ರೆಷರ್ ಇಡ್ಕೋಬೇಡಿ. ಸಾಲ ತೊಗೊಂಡದೇ ಇರೋದೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸರ್. ಈ ಪ್ರಶ್ನೆ ಕೇಳಿದ್ಮೇಲೆ ನನಗೆ ಇದಕ್ಕೊಂದು ಮರು ಪ್ರಶ್ನೆ ಇದೆ ಸರ್. ನೀವೇನೋ ಹೇಳ್ಬಿಡ್ತೀರಿ ಸಾಲ ಮಾಡಬೇಡಿ ಅಂತ. ಇವತ್ತು ಸಾಲ ಮಾಡಿದ್ರೆ ದೇಶನೇ ಸಾಲ ಮಾಡ್ತಿರುತ್ತೆ, ಹಾಗಿದ್ಮೇಲೆ ನಾನು ಮನೆ ಕಟ್ಟಕ್ಕೆ ಸಾಲ ಮಾಡಬಾರ್ದು ಅಂತ ಕೇಳ್ತಾರೆ ಈ ಪ್ರಶ್ನೆನ. ಅದಕ್ಕೆ ಹೇಳಿದ ಮರು ಪ್ರಶ್ನೆ ಅಂದರೆ, ಈ ಸಾಲ ಮಾಡಿದ್ರೂ ಕೂಡ ನಾನು ಮನೆಯನ್ನು ಕಟ್ಟೋದಕ್ಕೆ ನೀವು ಹೇಳಿದಾಗ ಅಸೆಟ್ಟಿಗೆ ಮಾಡಿ ಅಂತ ಹೇಳಿದ್ರಲ್ಲ, ಹಾಗಿದ್ರೆ ಮಾಡೋದ್ರ ಪ್ರಮುಖ ಅಂಶಗಳನ್ನು ನಾನು ಏನೇನು ಮೇಂಟೈನ್ ಮಾಡಬೇಕು ಅಂದರೆ, ನಾನು ಅದನ್ನು ಕಾನ್ಸಿಕ್ವೆನ್ಸಸ್ಗೆ ನಾನು ರೆಡಿ ಇದ್ದೀನಿ ಅಥವಾ ಪ್ರಮುಖ ಅಂಶಗಳನ್ನು ನಾನು ಇಟ್ಕೋಬೇಕು ಅಂದರೆ ಏನು ತೊಗೊಂಡ್ರೆ ಒಳ್ಳೆಯದು ಸರ್? ನೀವು ಮೊದಲನೇದಾಗಿ ಸಾಲ ಮಾಡೋದಕ್ಕೆ ಮುಂಚೆ, ನಾನು ಸಾಲದ ಅಮೌಂಟ್ ಎಷ್ಟು ಮಾಡ್ತಾ ಇದ್ದೀನಿ, ನಾನು ಅದು ರೀಪೇ ಮಾಡುವ ಕೆಪಾಸಿಟಿ ನನ್ನ ಬಳಿ ಇದೆಯಾ, ನಾನು ಆಸ್ತಿಗೋಸ್ಕರ ಸಾಲ ಮಾಡ್ತಾ ಇದ್ದೀನ, ಆಮೇಲೆ ಇದು ಟೆಂಪರವರಿ ರಿಕ್ವೈರ್ಮೆಂಟು, ನಾನು ಬೇರೆ ಕಡೆಯಿಂದ ದುಡ್ಡನ್ನು ದುಡ್ದು ಈ ಸಾಲವನ್ನು ತೀರಿಸ್ತೀನಿ, ಇದೆಲ್ಲ ಇದ್ದಾಗ ಮಾತ್ರ ದಯವಿಟ್ಟು ಸಾಲ ಮಾಡಿ. ನೀವು ಹೇಳಿದ್ರಿ ದೇಶನೇ ಸಾಲ ಮಾಡ್ತಾ ಇದೆ, ಬೇರೆ ಏನೋ ಮಾಡ್ತಾ ಇದೆ ಅಂತ. ಪಕ್ಕದ ಮನೆಯವ್ರು ಏನೋ ಮಾಡ್ತಾರೆ ಅಂತ ನಾನು ಅದನ್ನು ಮಾಡೋದಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ಅಸೆಟ್ ಕ್ರಿಯೇಷನ್ಗೋಸ್ಕರ ಟೆಂಪರವರಿಯಾಗಿ ಮಾಡಿದ್ರೆ ಮಾಡಿ. ಆಮೇಲೆ ಇನ್ನೂ ಬೆಸ್ಟ್ ಪ್ರಶ್ನೆಯನ್ನು ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಮನೆ ಕಟ್ಟಬೇಕು, ನಮ್ಮ ಆಸೆ ನಾವಲ್ಲಿ ಇರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನಮ್ಮ ಸ್ವಂತ ಮನೆ ಬೇಕು, ಇದಕ್ಕೋಸ್ಕರ ನೀವು ಬೇಕಾದ್ರೆ ಸಾಲ ಮಾಡಿ ಕಟ್ತೀರಾ ಅಂದ್ರೆ ಓಕೆ. ಅದೇ ನೀವು ಸಾಲ ಮಾಡಿ ಖರ್ಚು ಮಾಡ್ತಿದ್ದೀರಾ, ಅದನ್ನು ಎಕ್ಸ್ಪೆಂಡಿಚರ್ಗೋಸ್ಕರ ಮಾಡ್ತಿದ್ದೀರಾ ಅಂದರೆ ಅದು ಮೂರ್ಖತನ. ಸಾಲ ಮಾಡಿ ನಾನು ಯಾರಿಗೋ ದುಡ್ಡು ಕೊಡ್ತಿದ್ದೀನಿ, ಅವ್ರು ನಂಗೆ ತಿಂಗಳಿಗೆ 5% ಮಾಡಿಕೊಡ್ತಾರೆ, ಸಾಲ ಮಾಡಿ ನಾನು ಬಿಟ್ಕಾಯಿನ್ಗೆ ಹಾಕ್ತೀನಿ, ಸಾಲ ಮಾಡಿ ನಾನು ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತೀನಿ ಅಂದರೆ ಇವ್ರು ಯಾರೂ ಕೂಡ ದುಡ್ಡು ಮಾಡಲ್ಲ, ಸಾಲಕ್ಕೆ ಬಡ್ಡಿ ಕಟ್ತಾ ಹೋಗ್ತಾರೆ. ಅವ್ರ ಜೀವನ ಪೂರ್ತಿ ದುಡ್ದಿರೋದೆಲ್ಲ ಬರೀ ಬಡ್ಡಿ ಕಟ್ತಾ ಇರ್ತಾರೆ. ಸೊ ಹಾಗಾಗಿ ಸಾಲ ಮಾಡದಿರೋದೇ ಒಳ್ಳೆಯದು ಅಂತೀನಿ. ಮಾಡಿದ್ರೂ ಕೂಡ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಸಾಲ ಮಾಡಬೇಡಿ. ಕಡಿಮೆ ಪ್ರಮಾಣದಲ್ಲಿ ನಾನು ಕಟ್ಟುವಂಥ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾಡಿ ಆದಷ್ಟು ಬೇಗ ಅದರಿಂದ ಸಾಲದಿಂದ ಹೊರಗಡೆ ಬನ್ನಿ. ಸಾಲ ಯಾವಾಗಲೂ ಹೇಗೆ ಅಂದರೆ ಬೆಂಕಿ ಇದ್ದಂಗೆ, ಜಾಸ್ತಿ ಹೊತ್ತು ಕೈಯಲ್ಲಿ ಹಿಡ್ಕೊಂಡ್ರೆ ಏನಾಗುತ್ತೆ ಹೇಳಿ, ಬಿಸಿ ಆಗುತ್ತೆ. ಈ ಕಾಫಿಗೆ ಕೋಲ್ಡ್ ಕಾಫಿ ಕುಡಿದ್ರೆ ಚೆನ್ನಾಗಿರಲ್ಲ, ಒಂಚೂರು ಈ ಚಳಿಗೆ ಬಿಸಿ ಕಾಫಿ ಬೇಕು. ಅದು ಎಷ್ಟು ಬಿಸಿ ಇರಬೇಕು ಅಷ್ಟೇ ಇರಬೇಕು, ನಾಲ್ಗೆ ಸುಡಬಾರ್ದು, ಅಷ್ಟೊಂದು ಬಿಸಿ ಇರಬಾರ್ದು. ಜನ ಏನು ಮಾಡ್ತಾವ್ರೆ, ಕಾಫಿ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಕುಡಿತಾ ಇಲ್ಲ, ತಲೆ ಮೇಲೆ ಸುರ್ಕೊಳ್ತಾ ಇದ್ದಾರೆ. ಹಾಟ್ ವಾಟರ್ ಸುರಿದ್ರೆ ಏನಾಗುತ್ತೆ ಅಂದರೆ ಬಾಡಿ ಫುಲ್ಲು ಬರ್ನ್ ಆಗುತ್ತೆ. ಆ ಕೆಲಸ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ನನ್ನ ಪ್ರಕಾರ ಸಾಲ ಮಾಡಿ ಮನೆ ಕಟ್ಟಿ ಇನ್ನೊಬ್ರಿಗೆ ಅದನ್ನು ಬಾಡಿಗೆ ಕೊಡ್ತೀರಾ ಅಂದರೆ ದೊಡ್ಡ ಮೂರ್ಖತನ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಸಾಲ ಮಾಡ್ತೀರಾ, ನೀವು ಅದನ್ನು ಮನೆ ಕಟ್ತೀರಾ, ಆ ಮನೆಯನ್ನು ಬಾಡಿಗೆ ಕೊಡ್ತೀರಾ. ಬಾಡಿಗೆ ಏನು ಬರುತ್ತೆ ಅದಕ್ಕೆ ನಾವು ರೆಂಟಲ್ ಈಲ್ಡ್ ಅಂತ ಕರಿತೀವಿ. ಏನು ಈ ರೆಂಟಲ್ ಈಲ್ಡ್ ಅಂದರೆ, ಈಗ ನಾನು ಒಂದು ಮನೆಯನ್ನು 3 ಕೋಟಿ ರೂಪಾಯಿಗೆ ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ, 3 crores. ಈ ಅಪಾರ್ಟ್ಮೆಂಟನ್ನು ತೊಗೊಳೋದಕ್ಕೆ ಸಾಲ ಮಾಡಿದ್ದೀನಿ. ನಾನು ಹೌಸಿಂಗ್ ಲೋನು ಏನೋ ಒಂದು 8%, 9% ಬಡ್ಡಿ ಕಟ್ತಿದ್ದೀನಿ ಅದಕ್ಕೆ.
ಈ 3 ಕೋಟಿ ಏನು ನೀವು ಅಪಾರ್ಟ್ಮೆಂಟ್ ತೊಗೊಂಡು ಯಾರಿಗೋ ಬಾಡಿಗೆ ಕೊಟ್ಟಿದ್ದೀರಾ, ಅವರೊಂದು 40,000 ರೂಪಾಯಿ ನಿಮಗೆ 35,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದಾರೆ. ನೀವೇನು ಬಡ್ಡಿ ಕಟ್ತೀರಲ್ಲ ಆ 3 ಕೋಟಿ ಮೇಲೆ, ಈ ಬಾಡಿಗೆ ನಿಮ್ಗೇನು ಬರ್ತಿದೆಯಲ್ಲ, ಬಾಡಿಗೆ ಕಡಿಮೆ ಇರುತ್ತೆ, ನೀವು ಬಡ್ಡಿ ಕಟ್ಟೋದು ಜಾಸ್ತಿ ಇರುತ್ತೆ. ನೀವು ಅನುಭವಿಸೋದಕ್ಕೋಸ್ಕರ ಮನೆಗೆ ನಾನು ಏನೋ ಒಂಚೂರು ಸಾಲ ಮಾಡಿದ್ದೆ ಅಂದರೆ ಅಲ್ಲಿ ನಾವು ರಿಟರ್ನ್ ಎಲ್ಲ ಲೆಕ್ಕ ಹಾಕಲ್ಲ. ನಾನು ಅನುಭವಿಸ್ತಿದ್ದೀನಿ, ನನಗೆ ಖುಷಿ ಇದೆ, ನನಗೆ ಈ ಮನೆ ಬೇಕು, ನಿಮ್ಮ ಫ್ಯಾಮಿಲಿ ಅನುಭವಿಸ್ತಿದ್ದಾರೆ. ನೀವು ಅದೇ ಸಾಲ ಮಾಡಿ ಒಂದು ಮನೆ ತೊಗೊಂಡು ಅದನ್ನು ಯಾರಿಗೋ ಬಾಡಿಗೆ ಕೊಟ್ಟಾಗ ಏನಾಗುತ್ತೆ, ರೆಂಟಲ್ ಈಲ್ಡ್ ಅಂತ ಏನಿದೆ ಅದು ನಿಮಗೆ ಕಡಿಮೆ ಬರುತ್ತೆ. ಇಂಟ್ರೆಸ್ಟ್ ಈಲ್ಡ್ ಅಂದರೆ ನೀವೇನು ಬಡ್ಡಿ ಕಟ್ತಿದ್ದೀರಾ ಅದು ಜಾಸ್ತಿ ಇರುತ್ತೆ. ಆಸ್ತಿ ಅಪ್ರಿಷಿಯೇಟ್ ಆಗುತ್ತೆ, ಆದರೆ ರೆಂಟಲ್ ಈಲ್ಡ್ಗೂ ಇಂಟ್ರೆಸ್ಟ್ ಈಲ್ಡ್ಗೂ ವ್ಯತ್ಯಾಸ ಏನಿದೆ, ಆಸ್ತಿ ಏನು ಅಪ್ರಿಷಿಯೇಟ್ ಆಗುತ್ತೆ ಅದನ್ನು ಕಂಪೇರ್ ಮಾಡಿದ್ರೆ ಯಾವಾಗಲೂ ಕೂಡ ಮನೆಯನ್ನು ನೀವು ಸಾಲ ಮಾಡಿ ಕಟ್ಟಿ ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟರೆ ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ನಾನು ಇನ್ನೊಂದು ಲಾಸ್ಟಲ್ಲಿ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಚಂದನ್ ಅವರೇ ಉದಾಹರಣೆ ಕೊಡ್ತೀನಿ. ನೀವೇ ನನಗೆ ಉತ್ತರ ಕೊಡಬೇಕು, ಆಡಿಯನ್ಸ್ ಪರವಾಗಿ ನೀವು ಕೂತಿದ್ದೀರಾ ಇವಾಗ. ಓಕೆ ಸರ್. ನಮ್ಮ ತಾತನವ್ರು ಏನು ಮಾಡಿದ್ರು, ಮಲ್ಲೇಶ್ವರಮಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡ್ರು. ಇದು ರಿಯಲ್ ಸಿಚುವೇಶನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದು CA ಮಾಡೋದು ಬೇಕಾಗಿಲ್ಲ, ನಾನು ಮಾಡೋ ಥರ ಯಾವುದು ಕ್ಯಾಲ್ಕುಲೇಟ್ರು ಬೇಕಾಗಿಲ್ಲ, ಸಿಂಪಲ್ ಮ್ಯಾಥಮೆಟಿಕ್ಸ್. 10ನೇ ಕ್ಲಾಸ್ ಫೇಲ್ ಆಗಿರೋರು ಕೂಡ ಇದಕ್ಕೆ ಉತ್ತರ ಕೊಡ್ಬೋದು. ನಮ್ಮ ತಾತನವ್ರು ಏನು ಮಾಡಿದ್ರು, ಮಲ್ಲೇಶ್ವರಮಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡ್ರು. 1940ರಲ್ಲಿ 50,000 ಕೊಟ್ಬಿಟ್ಟು ಈ ಪ್ರಾಪರ್ಟಿಯನ್ನು ತೊಗೊಂಡ್ರು. 1940ಯಲ್ಲಿ 50,000 ಮಲ್ಲೇಶ್ವರಮಲ್ಲಿ ಪ್ರಾಪರ್ಟಿ ತೊಗೊಂಡ್ರು. 8,000 ಸ್ಕ್ವೇರ್ ಫುಟ್ ಪ್ರಾಪರ್ಟಿ, 50,000 ರೂಪಾಯಿಗೆ 1940 ಅಂದರೆ ಇಂಡಿಪೆಂಡೆನ್ಸ್ ಮುಂಚೆ. ಇವತ್ತು ಆ ಪ್ರಾಪರ್ಟಿಯ ಬೆಲೆ 15 ಕೋಟಿ ಇದೆ. ಇವತ್ತು ನೀವು ಕಳ್ಳನಿಗೆ ಮಾರಿದ್ರು, ನಾವು ಯಾಕೆ ಈ ಕಳ್ಳನಿಗೆ ಕೊಟ್ಟರು ಅಂದರೆ, ಕಳ್ಳ ನಿಮ್ಮ ಹತ್ರ ಏನಾನ ಎತ್ಕೊಂಡೋದ್ರೆ ದುಡ್ಡು ಕೊಡಲ್ಲ, ಸುಮ್ಮನೆ ಎತ್ಕೊಂಡು ಹೊಡೋಯ್ತಾನೆ. ಗಾದೆ ಮಾತಲ್ಲಿ ಕಳ್ಳನಿಗೆ ಕೊಟ್ಟರು ಇದಕ್ಕಿಷ್ಟು ದುಡ್ಡು ಕೊಡ್ತಾರೆ ಅಂದರೆ ಮಿನಿಮಮ್ ಅಷ್ಟು ಬರುತ್ತೆ. ಕಳ್ಳನಿಗೆ ಕೊಟ್ಟರು ಈ ಪ್ರಾಪರ್ಟಿ ಇವತ್ತು 15 ಕೋಟಿ ಬೆಲೆ ಇದೆ. ಅವ್ರು ಹಾಕಿದ 50,000 ಇವತ್ತು 15 ಕೋಟಿ ಆಗಿದೆ. ಒಳ್ಳೆ ಇನ್ವೆಸ್ಟ್ಮೆಂಟಾ ಕೆಟ್ಟ ಇನ್ವೆಸ್ಟ್ಮೆಂಟಾ ನಿಮ್ಮ ಪ್ರಕಾರ? ಒಳ್ಳೆ ಇನ್ವೆಸ್ಟ್ಮೆಂಟ್, ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ರೀ. ಯಾಕೆ ಅಂದರೆ 50,000 ರೂಪಾಯಿ ಎಷ್ಟಾಗಿದೆ ಇವತ್ತು? 15 ಕೋಟಿ ಆಗಿದೆ. ನಮ್ಮ ತಾತ ಏನಾನ ಅದೇ 50,000 ರೂಪಾಯಿಯನ್ನು ಅದೇ 1940ರಲ್ಲಿ ಬ್ಯಾಂಕ್ FD ಮಾಡಿದ್ದಿದ್ರೆ ಏನು ಬಡ್ಡಿ ಬಂದಿರುತ್ತೆ, ಆ 50,000 ಇವತ್ತು 40 ಕೋಟಿ ಆಗ್ತಾ ಇತ್ತು. ನಾನು ಶೇರ್ ಮಾರ್ಕೆಟ್ ಮಾತಾಡ್ತಾ ಇಲ್ಲ, ಶೇರ್ ಮಾರ್ಕೆಟ್ ಮರ್ತೋಗ್ಬಿಡಿ, ಸ್ಟಾಕ್ ಮಾರ್ಕೆಟೇ ಮಾತಾಡಿಲ್ಲ ನಾನು. ಬ್ಯಾಂಕ್ FDಯಲ್ಲಿ 1940ಲಿ ಅವ್ರು 50,000 ರೂಪಾಯಿ ಏನಾನ ಇನ್ವೆಸ್ಟ್ ಮಾಡಿದರೆ ಪೀಕ್ ಇಂಟ್ರೆಸ್ಟ್ ರೇಟ್ 14% ಇತ್ತು 1940ಇಂದ 2025 ಇದ್ದೀವಿ. ಲೋಯರ್ ಇಂಟ್ರೆಸ್ಟ್ ರೇಟ್ 3-4% ಇತ್ತು, ಇವಾಗ ಒಂದು 6-7-8% ಇದೆ. ಆ್ಯಾವರೇಜ್ ನಾವು ಲೆಕ್ಕ ಹಾಕಿದ್ರೂ ಕೂಡ 40 ಕೋಟಿ ರೂಪಾಯಿ ಆಗ್ತಾ ಇತ್ತು. ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ವೆಸಸ್ ಬ್ಯಾಂಕ್ FD. ನಾನು ಶೇರ್ ಮಾರ್ಕೆಟೇ ಹೇಳ್ತಾ ಇಲ್ಲ, ಬ್ಯಾಂಕ್ FD ಯಾವುದು ಬೆಟರ್ ಅಂದರೆ ಬ್ಯಾಂಕ್ FD. ನಮಗೇನು ಅರ್ಥ ಆಗ್ತಿಲ್ಲ ಅಂದರೆ, ನಾವು ರಿಯಲ್ ಎಸ್ಟೇಟಿಗೆ ನೀವು ಇನ್ವೆಸ್ಟ್ ಮಾಡಿದಾಗ ಡೈಲಿ ಹೋಗಿ ರೇಟ್ ಏನಾಯಿತು ಅಂತ ಚೆಕ್ ಮಾಡ್ತೀರಾ? ಇಲ್ಲ ಸರ್, ಮಾಡಲ್ಲ. ಈ ಶೇರಲ್ಲಿ ಏನಾಗುತ್ತೆ ಅಂದರೆ ದಿನ ರೇಟ್ ಬರುತ್ತೆ, ದಿನ ರೇಟ್ ನೋಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಇವತ್ತು ನೆನ್ನೆ ಇಷ್ಟಿತ್ತು ಇವತ್ತು ಇಷ್ಟಾಯಿತು ಮಾರ್ಬಿಡೋಣ. MRF ಶೇರ್ಗಳನ್ನು ಯಾರ್ಯಾರು ಬರೀ 10 ರೂಪಾಯಿ 20 ರೂಪಾಯಿ 100 ರೂಪಾಯಿಗೆ ತೊಗೊಂಡ್ರೋ ಇವತ್ತು 1.5 ಲಕ್ಷ ರೂಪಾಯಿ ಇದೆ ಆ ಶೇರು. ನಾನು MRF ಉದಾಹರಣೆ ಬೇಡ, ಈ ಥರ ಇನ್ನೂ ಒಂದು 10 ಶೇರ್ ಉದಾಹರಣೆ ಕೊಡ್ಬೋದು. ಯಾರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಒಳ್ಳೆ ಕಂಪನಿಗಳ ಶೇರ್ಗಳಿಗೆ ಹೂಡಿಕೆ ಮಾಡ್ತಾರೋ ಅವರು ಫ್ಯಾಬ್ಯುಲಸ್ ರಿಟರ್ನನ್ನು ಮಾಡಿದ್ದಾರೆ. ಯಾರು ನಾನು ಇವತ್ತು ತೊಗೊಂಡು ನಾಳೆ ಮಾರ್ಬಿಡ್ತೀನಿ, ಇವತ್ತು ಬೆಳಗ್ಗೆ 9:30ಗೆ ತೊಗೊಂಡು 11 ಗಂಟೆಗೆ ಮಾರ್ತೀನಿ, ಈ ಥರ ಸ್ಪೀಡಾಗಿ ಶ್ರೀಮಂತರಾಗಬೇಕು ಅಂತ ಹೋಗ್ತಾರಲ್ಲ, ಅವ್ರು ಯಾರೂ ಕೂಡ ಶ್ರೀಮಂತರಾಗಲ್ಲ. ಸೊ ಈ ಮನೆ ಬಗ್ಗೆ ನಾನು ಹೇಳ್ದಂಗೆನೆ, ಮನೆ ಇನ್ವೆಸ್ಟ್ಮೆಂಟ್ ಏನು ನಮ್ಮ ತಾತ ಮಾಡಿ 15 ಕೋಟಿ ಆಯಿತು ಅಂತ ಇವತ್ತು ಖುಷಿ ಪಡ್ತಾ ಇದ್ದೀರಾ, ಬ್ಯಾಂಕ್ FD ಮಾಡಿದ್ದಿದ್ರೆ 40 ಕೋಟಿ ಆಗ್ತಾ ಇತ್ತು. ಸೊ ಇವತ್ತು ಏನು ನಾವು ತಿಳ್ಕೋಬೇಕು ಅಂದರೆ, ಮನೆ ಇನ್ವೆಸ್ಟ್ಮೆಂಟ್ ಅಥವಾ ರಿಟರ್ನ್ ಮುಖಾಂತರ ನೋಡಬೇಡಿ. ನಮಗೆ ಇರೋದಕ್ಕೆ ಒಂದು ಸ್ವಂತ ಮನೆ ಬೇಕು, ಅದಕ್ಕೋಸ್ಕರ ಇರಲಿ. ಕಮರ್ಷಿಯಲ್ ಪ್ರಾಪರ್ಟಿ ಮಾಡಿ ಬಾಡಿಗೆ ಕೊಡ್ತೀರಾ ಮಾಡಿ. ಲ್ಯಾಂಡ್ ತೊಗೊಳ್ತೀನಿ, ಅದರಿಂದ ನನಗೆ ಹೆಚ್ಚಳ ಆಗುತ್ತೆ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ನಾವು ಕರಿತೀವಿ, ಅದಕ್ಕೋಸ್ಕರ ನಾನು ಲ್ಯಾಂಡ್ ತೊಗೊಳ್ತೀನಿ ಮಾಡಿ. ನಾನು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ತಪ್ಪು ಅಂತ ಹೇಳ್ತಾ ಇಲ್ಲ, ಲ್ಯಾಂಡ್ ಮೇಲೆ ನನಗೆ ಅಪ್ರಿಷಿಯೇಟ್ ಆಗುತ್ತೆ ಮಾಡಿ. ಕಮರ್ಷಿಯಲ್ ನಾನು ಕೊಡ್ತೀನಿ, ರೆಂಟಲ್ ಇನ್ಕಮ್ ಚೆನ್ನಾಗಿ ಬರುತ್ತೆ ಮಾಡಿ. ಅಪಾರ್ಟ್ಮೆಂಟನ್ನು ನಾನು ಬಡ್ಡಿ ತೊಗೊಂಡು ಅದನ್ನು ನಾನು ಪರ್ಚೇಸ್ ಮಾಡಿ ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀನಿ ಅಂದರೆ ರೆಂಟಲ್ ಈಲ್ಡ್ ಏನು ಇಂಟ್ರೆಸ್ಟ್ ಈಲ್ಡ್ ಏನು ಕ್ಯಾಲ್ಕುಲೇಟ್ ಮಾಡಿ ಪೇಪರಲ್ಲಿ ಬರ್ಕೊಳ್ಳಿ, ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಸೊ ಇವತ್ತು ನೀವು ಹೇಳಿ, ನಮ್ಮ ತಾತ ಅವತ್ತು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ರು, ಯಾವುದು ಒಳ್ಳೆಯದು? ಬ್ಯಾಂಕ್ FDಯಲ್ಲಿ ಮಾಡಿದ್ದಿದ್ರು ಒಳ್ಳೇದಾ ಅಥವಾ ಪ್ರಾಪರ್ಟಿ ಒಳ್ಳೇದಾ? ಇಲ್ಲ
ಸರ್ FD ಮಾಡಿದ್ರೆ. ಆದ್ರೆ ನಾನು ಹೇಳ್ತಿದ್ದೀನಿ, ತಾತ ಅಟ್ಲೀಸ್ಟ್ 50,000 ರೂಪಾಯಿ ಉಳಿತಾಯ ಮಾಡೋವತ್ತು ಇನ್ವೆಸ್ಟ್ ಮಾಡಿದ್ರು, ಅದು ತುಂಬಾ ಒಳ್ಳೇದು. ಅವ್ರ ಬ್ಯಾಂಕ್ FD ಲಾನ ಮಾಡ್ಲಿ, ರಿಯಲ್ ಎಸ್ಟೇಟ್ ಅಲ್ಲಾನ ಮಾಡ್ಲಿ, ದುಡ್ಡು ಹಾಳು ಮಾಡ್ಲಿಲ್ಲ. ಅದು ಫಸ್ಟ್ ನಮ್ ಜನ ತಿಳ್ಕೊಬೇಕು. ರುದ್ರಮೂರ್ತಿ ಸರ್ ಹೇಳ್ತಿರೋ ಪ್ರಕಾರ ಈ ವೀಕ್ಷಕರು ಯಾರು ಈ ವಿಡಿಯೋ ನೋಡಿದಿರಾ, ನಿಮ್ಮ ಅನಿಸಿಕೆನ ಮೊದಲನೇದಾಗಿ ಬರಿಬೇಕು. ಇದು ಹೇಗಿತ್ತು, ಈ ಕಾರ್ಯಕ್ರಮ ಹೇಗೆ ಬಂದಿದೆ ಅಂತ. ನಂತರ ತಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮುಂದಿನ ಸಂಚಿಕೆಯಲ್ಲಿ ಸರ್ ಜೊತೆ ಕೂತ್ಕೊಂಡು ಅದಷ್ಟರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾತಾಡೋಣ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. Boss Wala. Be the boss.